ನಮಸ್ತೆ ಎಲ್ಲರಿಗೂ ಮಾಂತರಿಗೆ ನಮಸ್ಕಾರ. ಬೆಳಗಿನ ಸಮಯದಲ್ಲಿ ಕೆಲವೊಮ್ಮೆ ತಿಂಡಿಗೆ ಯಾವ ಗ್ರೇವಿ ಮಾಡಲಿ ಅಂತ ಯೋಚನೆ ಆಗೋದು ಸಹಜ. ಹಾಗಾದರೆ ಈ ರೀತಿಯಲ್ಲಿ ಒಂದು ಚಟ್ನಿ ಪುಡಿ ಮಾಡಿ ಇಡಿ. ಇದು ದೋಸೆ, ಇಡ್ಲಿ, ರೊಟ್ಟಿ ಅಲ್ಲದೆ ಗಂಜಿ ಊಟಕ್ಕೂ ಒಳ್ಳೆ ಕಾಂಬಿನೇಷನ್. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಕೊಬ್ಬರಿ ಮತ್ತು ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋಣ. ರೂಮ್ ಟೆಂಪರೇಚರಲ್ಲಿ 1 ತಿಂಗಳ ತನಕ ಇದನ್ನು ಸ್ಟೋರ್ ಮಾಡಬಹುದು. ಹೇಗೆ ಮಾಡೋದಂತ ನೋಡೋಣ. ಅದರ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದ್ರೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಚಟ್ನಿ ಪುಡಿಗೆ ನಾನಿಲ್ಲಿ 1/4 ಕಪ್ಪಿನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದನ್ನು ಬಾಣಲೆಗೆ ಹಾಕೊಂಡು ಫ್ರೈ ಮಾಡೋಣ. ಎಣ್ಣೆ ಉಪಯೋಗಿಸ್ತಾ ಇಲ್ಲ ಇಲ್ಲಿ ನಾನು. ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಈಗ ಒಂದು ತಟ್ಟೆಗೆ ತೆಗೆಯೋಣ. ಈಗ ಅದೇ ಕಪ್ಪಲ್ಲಿ ಅಂದರೆ 1/4 ಕಪ್ಪಿನಷ್ಟು ಅಗಸೆ ಬೀಜ ಹಾಕೊಂಡು ಫ್ರೈ ಮಾಡ್ತಾನೆ. ಇದನ್ನು ಕೂಡ ಎಣ್ಣೆ ಹಾಕದೆ ಫ್ರೈ ಮಾಡಬೇಕು. ಅಗಸೆ ಬೀಜದಲ್ಲಿ ಪ್ರೋಟೀನ್ ಮತ್ತು ಫೈಬರ್ನ ಅಂಶ ಹೇರಳವಾಗಿದೆ. ಅಲ್ಲದೆ ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಅನ್ನು ಇದು ರೆಡ್ಯೂಸ್ ಮಾಡ್ತದೆ. ಅಡಿಗೆಯಲ್ಲಿ ಸೇರಿಸಿದರೆ ರುಚಿ ಕೂಡ ಜಾಸ್ತಿ ಮಾಡ್ತದೆ. ಇದನ್ನು ಎಷ್ಟೊತ್ತು ಫ್ರೈ ಮಾಡಬೇಕಂದ್ರೆ ಇದು ಪಟ ಅಂತ ಸಿಡಿಬೇಕು. ಅಷ್ಟೊತ್ತು ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇಷ್ಟ ಆದರೆ ಸಾಕು. ಈಗ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆಯೋಣ. ಇನ್ನು ಮೊದಲೇ ತೊಳೆದಿಟ್ಟಿದ್ದ ಕರಿಬೇವನ್ನು ನಾನು ಅದರ ನೀರಿನಂಶ ಹೋಗುವಷ್ಟು ಫ್ರೈ ಮಾಡಿಕೊಳ್ತೇನೆ. ಕರಿಬೇವು ಜಾಸ್ತಿ ಹಾಕಿದಷ್ಟು ಚಟ್ನಿ ಪುಡಿಗೆ ಒಳ್ಳೆಯ ರುಚಿ ಮತ್ತು ಪರಿಮಳ ಕೂಡ ಬರ್ತದೆ. ಕರಿಬೇವು ಎಲೆಗಳು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್, ಹಾಗೆ ವಿಟಮಿನ್ ಮತ್ತು ಮಿನರಲ್ಸ್ ಕೂಡ ಇದರಲ್ಲಿ ಹೇರಳವಾಗಿದೆ. ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹಾಗೆ BP ಮತ್ತು ಶುಗರನ್ನು ಕೂಡ ಇದು ಮ್ಯಾನೇಜ್ ಮಾಡ್ತದೆ. ವೈಟ್ ಲಾಸ್ ಮಾಡಬೇಕು ಅಂತ ಇದ್ದವರು ಇದನ್ನು ಜಾಸ್ತಿ ಸೇರಿಸಿ. ಇಷ್ಟ ಆದರೆ ಸಾಕು. ಇದನ್ನು ಇನ್ನೊಂದು ತಟ್ಟೆಗೆ ತೆಗೆಯೋಣ. ಇನ್ನು ಅದೇ ಬಾಣಲೆಗೆ ಒಂದು 25 ಬ್ಯಾಡಗಿ ಮೆಣಸು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ. ಇದಕ್ಕೆ ಕೂಡ ಎಣ್ಣೆ ಹಾಕೋದು ಬೇಡ. ಎಣ್ಣೆ ಹಾಕದಿದ್ದರೆ ಇದು ಜಾಸ್ತಿ ಸಮಯ ಇಟ್ಟುಕೊಳ್ಳಿಕ್ಕಾಗ್ತದೆ. ಇಷ್ಟ ಆದರೆ ಸಾಕು. ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆಯೋಣ. ಇನ್ನು ಇದೇ ಬಾಣಲೆಗೆ ನಾನೊಂದು ಮೀಡಿಯಮ್ ಸೈಜ್ ಇದು ಕೊಬ್ಬರಿಯನ್ನು ತುರಿದು ಇಟ್ಟುಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು 2-3 ನಿಮಿಷ ಫ್ರೈ ಮಾಡಿಕೊಳ್ತೇನೆ. ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಇದಕ್ಕೆ ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿ ಹಾಕ್ಕೊಳ್ತೇನೆ. ಹಾಗೆ 4 ಸ್ಪೂನಷ್ಟು ಬೆಲ್ಲದ ಹುಡಿ ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲವನ್ನು 10 ನಿಮಿಷದಷ್ಟು ಆರಲು ಬಿಡ್ತೇನೆ. ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ 2-3 ಬ್ಯಾಚಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿ ತರ್ತೇನೆ. ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಂಬ ರುಚಿಯಾದ ಚಟ್ನಿ ಪುಡಿಯ ಈ ವಿಧಾನ ಹೆಲ್ತ್ ಬೆನಿಫಿಟ್ನೊಂದಿಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.